ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ ನಿರ್ಣಯ ಮಂಡಳಿ ಬೆಂಗಳೂರು 3 ಅವರು 2024-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 3ನ್ನು ಬಿಟ್ಟಿದ್ದಾರೆ. ಗಣಿತದಲ್ಲಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೀ ಆನ್ಸರ್ ಅನ್ನು ನೋಡ್ತಾ ಬರೋಣ. ಆಲ್ರೆಡಿ 3ನೇ ಸೆಟ್ನ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟ್ಗಳು ಈಗಾಗಲೇ ನಾನು ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಂದಿ, SS, ಸೈನ್ಸ್ ಎಲ್ಲನೂ ಕೂಡ ಇದೆ. ಸೊ ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. SSLC ಮಾಡೆಲ್ ಕ್ವಶನ್ ಪೇಪರ್ 1 to ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋಗಿ ಒತ್ತಿದ್ರೆ ತಾವೆಲ್ಲ ವಿಡಿಯೋಗಳನ್ನೇ ನೋಡ್ತೀರಿ. ಇನ್ನು 4ನೇ ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಕೊಡ್ತೀವಿ. ನೀವು ಎಕ್ಸಾಮ್ಗೆ ಬೇಕಾಗ್ತಕ್ಕಂಥ ಎಲ್ಲ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. SSLC ಮ್ಯಾಥ್ಸ್ ಸ್ಕೋರಿಂಗ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ 2025 ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದ್ರೆ ನೀವು ಮ್ಯಾಥಮೆಟಿಕ್ಸ್ನ ಎಲ್ಲ ಒಂದು ಮಟೀರಿಯಲ್ಸ್ಗಳನ್ನು ತಗೊಳ್ತೀರಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೋಡೋಣ ಪ್ರಶ್ನೆ ಪತ್ರಿಕೆ. ಮೊದಲ ಪ್ರಶ್ನೆ, 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಈಸಿ ಆಗ್ತದೆ. ಅದು ಅವಿಭಾಜ್ಯ ಅಪವರ್ತನಗಳಂತಂದರೆ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. 2 ಮೂರ್ಲ 6, 6 ಮೂರ್ಲ 18, 18 ಐದ್ಲ 90. ಓಕೆನಾ? ಸೊ ಇದು ಅವಿಭಾಜ್ಯ ಅಪವರ್ತನ ಅಂದರೆ ಅತಿ ಚಿಕ್ಕ ಸಂಖ್ಯೆಯಿಂದನೇ ಹೋಗೋದು. ಸೊ ಇದು 2 × 3 × 3 × 5 ಅಂತಕ್ಕಂಥದ್ದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಹೋಗೋಣ. A1 × B1y + C1 = 0, A2x + B2y + C2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮ ಆಗಿದ್ರೆ, ಸಮ ಅಂತ ಕೇಳಿದ್ದಾರೆ, ಆಗ ಏನಾಗ್ತಿತ್ತು ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಬಿ ಬರ್ತದೆ ಫ್ರೆಂಡ್ಸ್. A1 / A2 = B1 / B2 ಈಸ್ ನಾಟ್ ಈಕ್ವಲ್ ಟು C1 / C2 ಅಂತಕ್ಕಂಥ ಬಿ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 3. P of x ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆ -3 0 -1 -5 0 -6 ಹಾಗೂ 2 0 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಡಿ ಆಪ್ಷನ್ ಈಸ್ -3 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರ್ತದೆ? ಎಷ್ಟು ಈಸಿ ಕೇಳಿದ್ದಾರೆ ನೋಡಿ. ಸೊ 4th ಕ್ವಶನ್ ಆಪ್ಷನ್ A 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, -4 2 ಮತ್ತು -2 6 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ರು. ಆಪ್ಷನ್ ಬಿ -3 4 ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 5. ಇದರ ಟ್ರಿಗೋಮೆಟ್ರಿಲಿರ್ತಕ್ಕಂಥ ಬೆಲೆಗಳನ್ನು ಕೇಳಿದ್ರು. ವೆರಿ ಈಸಿ. ಆಪ್ಷನ್ ಸಿ √2 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7. ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವಿನಲ್ಲಿ ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ರಚಿಸಿದ್ದಾರೆ. ಹಾಗಾದರೆ ಆಟಿಕೆಯ ಘನಫಲ ಕಂಡುಹಿಡಿಯುವ ಸೂತ್ರಗಳನ್ನು ಕೇಳಿದ್ದಾರೆ. ಸೊ ಆಟಿಕೆಯ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಬರ್ತಕ್ಕಂಥದ್ದು ಆಪ್ಷನ್ ಸಿ 1/3 πr² + 2/3 πr³ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 8. ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯನ್ನು ಕೇಳಿದರು. ಸೊ ಎಷ್ಟಾಗಿರ್ತದೆ? ಸಂಭವನೀಯತೆ 1 ಇರ್ತದೆ. ಹಾಗಾದ್ರೆ ಅದು ಎಷ್ಟಾಗಬೇಕು? ಆಬ್ವಿಯಸ್ಲಿ ಆಪ್ಷನ್ ಬಿ 0.75 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನ್ಸ್ಗೆ ಬರೋಣ. ಪ್ರಶ್ನೆ 9. 7 ಮತ್ತು 12ರ ಮಸಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ 7 ಮತ್ತು 12ರ ಮಸ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತ ಉತ್ತರ ಬರ್ತದೆ. 1. ಪ್ರಶ್ನೆ 10. ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅದೇನಾಗ್ತದಪ್ಪ ಅಂದ್ರೆ ಸಾಮಾನ್ಯ ರೂಪ ax² + bx + c = 0 ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇದೆ. ಪ್ರಶ್ನೆ 11. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಕ್ಕಂಥದ್ದು 11ನೇ ಪ್ರಶ್ನೆ ಕೇಳಿದ್ದಾರೆ. ಸೊ 1/4 πr² ಅಂತಕ್ಕಂಥದ್ದು ಇದು ಸೂತ್ರ ಬರ್ತದೆ. 12ನೇ ಪ್ರಶ್ನೆ. ತ್ರಿಜ್ಯ r ಎತ್ತರ h ಆಗಿರುವ ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಘನಫಲ ಏನಪ್ಪ ಅಂದರೆ πr²h ಅಂತಕ್ಕಂಥದ್ದು ಸೂತ್ರ ಬರ್ತದೆ. ಪ್ರಶ್ನೆ 13. ಮಧ್ಯಾಂಕ l + n-2 - cf/f × h ಈ ಸೂತ್ರದಲ್ಲಿ ಎಲ್ ಏನನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದ್ದಾರೆ. ಅದು ಕೆಳಮಿತಿ ಅಂದರೆ ಮಧ್ಯಾಂಕರವಿರುವ ವರ್ಗಾಂತರದ ಕೆಳಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ. ABC ತ್ರಿಭುಜದಲ್ಲಿ DE ಲಂಬ BC AD = 1.5 cm, BD 3 cm, AE 1 cm ಆದರೆ ECಯ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. E ಮತ್ತು C ಈ ಕಡೆ 3.1.5 ಇದೆ. ಸೊ ನಿಮಗೆ ಗೊತ್ತೇ ಆಗ್ತದೆ. ಸೊ ಬಹಳ ಈಸಿಯಾಗಿರ್ತಕ್ಕಂಥದ್ದು
ಎಷ್ಟಪ್ಪ ಅಂತಂದರೆ 2 ಅಂದಂಗೆ. ಅಂದರೆ AD ಡಿವೈಡೆಡ್ ಬೈ BD ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. 1/5 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 1/EC. ಸೊ EC ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1/5 ಅಂದರೆ ಎಷ್ಟಾಗುತ್ತೆ 2 ಅಂದಂಗೆ ಬರ್ತದೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ ABಯು P ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಕೋನ BPQ 50 ಡಿಗ್ರಿ ಆದರೆ ಕೋನ POQನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು. ಕೋನ P ಇದೆ, O ಇದೆ, Q ಇದೆ, ಇದು ಮಾತ್ರ 50 ಡಿಗ್ರಿ ಅಂತ ಕೊಟ್ಟಿದ್ರು. ಸೊ 100 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 16, ವರ್ಗಾಂತರದ 10, 25ರ ಮಧ್ಯ ಬಿಂದುವನ್ನು ಬರೀಬೇಕಾಗಿತ್ತು. ವೆರಿ ಈಸಿ. 17.5 ಅಂತಕ್ಕಂಥದ್ದು ವರ್ಗಾಂತರದ ಮಧ್ಯ ಬಿಂದು ಬರ್ತದೆ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕಾಸ್ ಎಕ್ಸ್ ಸಿಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಅದರ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ 1 ಡಿವೈಡೆಡ್ ಬೈ √2 ಮತ್ತು √2 ಅಂತಕ್ಕಂಥದ್ದು ಬರ್ತದೆ. ವೆರಿ ಈಸಿ. ಕಲ್ಕೊಂಡು ಹೋಗಿ ಖಂಡಿತವಾಗಿ ನೀವು 2 ಅಂಕಗಳನ್ನು ಈ ಥರದ ಪಡಿತೀರಿ. 18ನೇ ಪ್ರಶ್ನೆ, ಬಿಡಿಸಿ 2x + y = 8, 3x - y = 7. ವೆರಿ ಸಿಂಪಲ್ ಅದ. ಈ ವೈ ಹೋಗ್ತದ. ಎಷ್ಟು ಉಳಿತು? 2x 3x ಕಳೆದ್ರೆ 5x, 8 7 ಕಳೆದ್ರೆ 15, ಸಮೀಕರಣ 1, ಸಮೀಕರಣ 2. x = 15/5 ಬರ್ತದೆ. ಅವಾಗ ಎಷ್ಟು ಬರ್ತಿ? ಇಲ್ಲಿ 3 ಅಂತ ಇಟ್ಟಿದ್ದಾರೆ. ಇದೇ 3ಅನ್ನು x ಬೆಲೆಯಲ್ಲಿ ತುಂಬಿದಾಗ ಎಷ್ಟಾಗ್ತದೆ? 2 3 6 ಹೌದಲ್ಲ? ಎಸ್ 3ಅನ್ನು 1ರಲ್ಲಿ ಆದೇಶಿಸಿದಾಗ 2 ಇದು 3 ಬರಬೇಕು. 3 + y ಅಂತ ಬರ್ತದೆ. ಓಕೆನಾ? ಅವಾಗ y ಬೆಲೆ ಎಷ್ಟಾಗ್ತದೆ? 8 ಡಿವೈಡೆಡ್ ಬೈ 6 ಅಂತಂದಾಗ 8 - 4. ಸೊ ದೇರ್ ಈಸ್ y = 4 ಅಂತಕ್ಕದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬೆಲೆಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ತುಂಬಬೇಕಿತ್ತು. ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗ್ತವೆ ಎಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ 5ರಿಂದ ಭಾಗವಾಗುವ 2 ಅಂಕಿ ಸಂಖ್ಯೆಗಳ ಮೊತ್ತ 10, 15, 20 ಎಲ್ಲಿಯವರೆಗೆ 95ರವರೆಗೆ 2 ಅಂಕಿ ಅಂತ ಕೊಟ್ಟಿದ್ದಾರೆ. A 10 ಆಗ್ತದೆ, AN 95 ಆಗ್ತದೆ. 15ರಲ್ಲಿ 10 ಕಳೆದ್ರೆ 5, D ಅಂತಕ್ಕಂಥದ್ದು ಬರ್ತದೆ. ಸೂತ್ರ A. ಸೊ ಅವಾಗ ನಾವೇನು ಮಾಡ್ಕೋಬೇಕಪ್ಪ ಅಂತಂದ್ರೆ A ಬೆಲೆ 10, D ಬೆಲೆ 5 ಅಂತ ಹಾಕಿದಾಗ ಸೊ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ n = 18 ಅಂತಕ್ಕಂಥ ಉತ್ತರ ಬರ್ತದೆ. ಸೊ ಇದನ್ನು ಈಸಿ ಭಾಳ ಇತ್ತು. ಸೊ ನೀವುಗಳು ಕೂಡ ಸರಳವಾಗಿ ಮಾಡ್ಬೋದಿತ್ತು. ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ರು. 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12, ಕೊನೆಯ ಪದ 106 ಆಗಿರುವ ಪದಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಪದಗಳ ಮೊತ್ತ ಅಂತಕ್ಕಂಥದ್ದು ಸೂತ್ರ ಬೇರೆ ಬರ್ತದೆ. ಅವಾಗ SN = n / 2 A + AN. ಸೊ ಅದರಲ್ಲಿ ಬೆಲೆಗಳನ್ನು ಹಾಕೋಣ. ಆಲ್ರೆಡಿ ನಮಗೆ A ಗೊತ್ತದ, D ಗೊತ್ತದ, AN ಗೊತ್ತದ. ಸೊ 1180 ಅಂತಕ್ಕಂಥದ್ದು ಉತ್ತರ S20 ಪದಗಳ ಮೊತ್ತ ಬರಬೇಕು. ವೆರಿ ಈಸಿ ಇತ್ತು. ಮುಂದಿನ ಪ್ರಶ್ನೆ, ಬಿಡಿಸಿ x - 3 ಡಿವೈಡೆಡ್ ಬೈ x = 2. ಸೊ ಫಸ್ಟ್ ಏನು ಮಾಡೋಣ? ಇದನ್ನು ಅಪವರ್ತನದಲ್ಲಿ ತಗೋಣ. x² - 3x = 2x, x² - 2x - 3 = 0. ಸೊ x² - 3x + x - 3 = 0. ಅವಾಗ ಕಾಮನ್ ತಗೊಳ್ಳೋಣ. x in the bracket x + 3, 1 in the bracket x - 3 = 0, x - 3 x + 1 = 0. ಸೊ x = 3, x = -1 ಅಂತ ಬರ್ತದೆ. ವೆರಿ ಈಸಿಯಾಗಿ ನೀವು ಇದನ್ನು ಬಿಡಿಸ್ಬೋದು. 21, 1 6 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಸೊ ಸೂತ್ರ ಹಾಕೋಣ. P = xy ಇದೆ, m1 x2 + m2 x1 ಡಿವೈಡೆಡ್ ಬೈ m1 + m2, m1 y2 + m2 y1 ಡಿವೈಡೆಡ್ ಬೈ m1 + m2. ಸೊ ಅದರಲ್ಲಿ ಬೆಲೆಗಳನ್ನು ಹಾಕಿದಾಗ ಸೊ ನಮಗೆ ಎಷ್ಟಾಗ್ತದಪ್ಪ ಅಂದರೆ 2 5 ಅಂತಕ್ಕಂಥದ್ದು ಬರ್ತದೆ. ವೆರಿ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. 22, 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿವೆ. ಯಾದೃಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ. ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅವಾಗ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ 1ರಿಂದ ಆರಂಭಗೊಂಡ ಸಮಸಂಖ್ಯೆಗಳ ಆಯ್ಕೆ ಮಾಡುವ ಸಂಭವನೀಯತೆ 4/9. ಒಟ್ಟು ಸಂಖ್ಯೆಗಳು 9, ಸಮಸಂಖ್ಯೆಗಳು 4. ಅವಾಗ E = 1ರಿಂದ 9ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು 4 ಬರ್ತಾವ. 2 3 5 7. ಸೊ n of p = 4 ಬರ್ತದೆ. ಅಂದರೆ n of x = 9, n of p = 4 ಅಂತಕ್ಕಂಥದ್ದು ಬರ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದರೆ ವೆರಿ ಸಿಂಪಲ್ ಆಗಿ n of e ಡಿವೈಡೆಡ್ ಬೈ n of s = 4 ಡಿವೈಡೆಡ್ ಬೈ 9 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇಟ್ಸ್ ಅ ವೆರಿ ಈಸಿ. 23ನೇ ಪ್ರಶ್ನೆಗೆ ಬರ್ತೀನಿ. ABCDಯು ಒಂದು ತ್ರಾಪಿಜ್ಯ. ಇದರಲ್ಲಿ AB ಲಂಬ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸ್ತವೆ.
ಹಾಗಾದರೆ ಎ ಒ ಡಿವೈಡೆಡ್ ಬೈ ಬಿ ಇ ಇಸ್ ಈಕ್ವಲ್ ಟು ಸಿ ಒ ಡಿವೈಡೆಡ್ ಬೈ ಡಿ ಒ ಅಂತ ತೋರಿಸಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಾಪಿಜ್ಯವನ್ನು ನೋಡ್ಕೊಡ್ರಿ. ಇದು ವೆರಿ ಸಿಂಪಲ್ ಅದ. ಎ ಬಿ ಲಂಬ ಡಿ ಸಿ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಕೋನ ಎ ಒ ಬಿ ಇಸ್ ಈಕ್ವಲ್ ಟು ಕೋನ ಸಿ ಒ ಡಿ ಪರ್ಯಾಯ ಕೋನಗಳು, ಕೋನ ಒ ಬಿ ಎ ಇಸ್ ಈಕ್ವಲ್ ಟು ಕೋನ ಒ ಡಿ ಸಿ ಪರ್ಯಾಯ ಕೋನಗಳು. ಸೊ ಹಾಗಾದರೆ ಇವೆರಡು ಏನಪ್ಪ ಅಂದರೆ ಸರ್ವ ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾವೆ ಅಂತ ಸೂಚಿಸಿ ಎ ಒ ಡಿವೈಡೆಡ್ ಬೈ ಸಿ ಒ ಇಸ್ ಈಕ್ವಲ್ ಟು ಎಸ್ ಎ ಒ ಡಿವೈಡೆಡ್ ಬೈ ಸಿ ಒ ಇಸ್ ಈಕ್ವಲ್ ಟು ಬಿ ಒ ಡಿವೈಡೆಡ್ ಬೈ ಡಿ ಒ ಅಂತಕ್ಕಂಥದ್ದು ಏನು ಮಾಡಬಹುದಾಗಿತ್ತು, ಸಂಪೂರ್ಣವಾಗಿ ನೀವು ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಿದ್ರು. ಮುಂದೆ ಹೋಗೋಣ. ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ. ಚಿತ್ರದಲ್ಲಿ ಎಲ್ ಎಂ ಲಂಬ ಸಿ ಬಿ ಮತ್ತು ಎಲ್ ಎನ್ ಲಂಬ ಸಿ ಡಿ ಆದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತಲೇ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರವನ್ನು ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಏನು ಬರಿಬಹುದು ಇಲ್ಲಿ? ಎಲ್ ಎಂ ಲಂಬ ಸಿ ಬಿ, ಎಲ್ ಎನ್ ಲಂಬ ಸಿ ಡಿ, ತ್ರಿಭುಜ ಎ ಬಿ ಡಿಯಲ್ಲಿ ಸಿ ಎಂ ಲಂಬ ಸಿ ಬಿ, ಎ ಎಮ್ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ, ಥೇಲ್ಸನ ಪ್ರಮೇಯ ಉಪಪ್ರಮೇಯ 1. ಇದೇ ರೀತಿ ತ್ರಿಭುಜ ಎ ಡಿ ಸಿಯಲ್ಲಿ ಎಲ್ ಎನ್ ಲಂಬ ಸಿ ಡಿ, ಇಲ್ಲಿ ಎ ಎನ್ ಡಿವೈಡೆಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ, ಇದು ಕೂಡ ಥೇಲ್ಸನ ಉಪಪ್ರಮೇಯ 2 ಆಗಿರಲಿ. 1 ಮತ್ತು 2 ಕೂಡ ನಾವು ಸೇರಿಸಿದಾಗ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತ ಆಗ್ತದೆ. ಇದು ವೆರಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದಾಗಿತ್ತು ಫ್ರೆಂಡ್ಸ್, ಸಾಲ್ವನ್ನು ಮಾಡ್ಬೋದಾಗಿತ್ತು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಎಸ್ 24. 3x² - 7x + 4 = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಕೇಳಿದ್ದಾರೆ. 3x² - 7x + 4 = 0, ಡೆಲ್ಟಾ b² - 4ac, ಅದರಲ್ಲಿ ಬೆಲೆಗಳನ್ನು ಹಾಕೋಣ. -7 whole square -4 × 3 × 4, 49 - 48 = 1 ಅಂತ ಆಗ್ತದೆ. ಸೊ ಇದು ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತಕ್ಕದ್ದನ್ನು ಬರೀಬೇಕು. ವೆರಿ ಈಸಿ ಸ್ಟೆಪ್ಸೇ ಇತ್ತು. ಮುಂದಿನ ಪ್ರಶ್ನೆ 3 ಅಂಕ. √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಎಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಕೋಣ. ಮೊದಲು √5 = p/q. ಇಲ್ಲಿ p ಮತ್ತು q ಗಳಿಗೆ ಒಂದು ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಆಗ √5 = p/q ಅಂದರೆ √5q = p. ಸೊ √q² = p², ಎರಡೂ ಬದಿ ವರ್ಗ ಮಾಡೋಣ. 5q² = p². ಆವಾಗ 5p² ಅನ್ನು ಭಾಗಿಸ್ತದ, 5p ಅನ್ನು ಭಾಗಿಸ್ತದ ಪ್ರಮೇಯದ ಪ್ರಕಾರ. ಆದ್ದರಿಂದ p = 5m ಆಗಿರಲಿ. ಸೊ 5q² = 5m², q² = 5m². ಸೊ 5q² ಅನ್ನು ಭಾಗಿಸ್ತದ, 5q ಅನ್ನು ಭಾಗಿಸ್ತದ ಪ್ರಮೇಯದ ಪ್ರಕಾರ. ಆದ್ದರಿಂದ 5 ಅನ್ನೋದು p ಮತ್ತು q ಗಳ ಸಾಮಾನ್ಯ ಅಪವರ್ತನ. ಇದು ನಮ್ಮ ಊಹೆಗೆ ವಿರುದ್ಧ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಪ್ರೂವ್ ಮಾಡಬೇಕಿತ್ತು. ಕಲ್ಕೊಳ್ರಿ. √3, √5, √7 ಅವು ಮೂರರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ. 26. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಮತ್ತು 4. ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಕೊಟ್ಟಿದ್ದಾರೆ. ಏನು ಬರೀತೀರಿ? a = -3, β = 4, a + b β = -3 + 4 ಆಗಿರಲಿ. ಸೊ ವರ್ಗ ಬಹುಪದೋಕ್ತಿ ಹಾಕೊಡ್ರಿ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಇಷ್ಟು ಉತ್ತರ ಸಿಗಬೇಕು. c/a ಅಂತಕ್ಕಂಥದ್ದು ಉತ್ತರ ಬರಬೇಕು. ಸ್ವಲ್ಪ ನೀಟಾಗಿ ನೋಡಿಕೊಂಡು ಸ್ಟೆಪ್ಸ್ಗಳನ್ನು ಬಿಡಿಸ್ರಿ. ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು. ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ a + b = -3 ಮತ್ತು ಅಲ್ಫಾ ಬೀಟಾ = 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀರಿ. a - ಬೀಟಾನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರ್ಕೊಡ್ರಿ. ಫಸ್ಟ್ a + ಬೀಟಾ = 3, ab = 2 ಅಂತ ಆಗಿರಲಿ. ವರ್ಗ ಬಹುಪದೋಕ್ತಿ ಬರ್ತದೆ. ಆವಾಗ ಅದ್ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತಕ್ಕಂಥದ್ದು ಬರ್ತದೆ. ವೆರಿ ಸಿಂಪಲ್ ಆಗಿ ನೀವು ಇದನ್ನು ಏನು ಮಾಡ್ಬೋದು, ಪ್ರೂವ್ ಮಾಡ್ಬೋದು. ಮುಂದಿನ ಪ್ರಶ್ನೆ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಏನಿತ್ತಪ್ಪ ಅಂತಂದ್ರೆ 5 cos² 60 ಡಿಗ್ರಿ. ಆಮೇಲೆ ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಸೊ ಟೋಟಲ್ ಇದನ್ನು ಪ್ರೂವ್ ಮಾಡಲಿಕ್ಕೆ ಕೇಳಿದ್ರು. ಇದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಅದ. ಸೊ ಇದನ್ನು ನೀವೇನು ಮಾಡಿ ಪ್ರೂವ್ ಮಾಡಿದರೆ 67/12 ಅಂತಕ್ಕಂಥ ಉತ್ತರ ಏನಾಗಬೇಕಪ್ಪ ಅಂತಂದರೆ ಬರಬೇಕು. ವೆರಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದಾಗಿತ್ತು, ಅದನ್ನು ಪ್ರೂವನ್ನು ಮಾಡಬೇಕಾಗಿತ್ತು. ಸಿಂಪಲ್ ಆಗಿತ್ತು. ಸ್ವಲ್ಪ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ, ಯಾಕಂದರೆ ಸ್ಟೆಪ್ಸ್ ಮೇಲೆ ನಿಮಗೆ ಅಂಕಗಳು ಇರ್ತವೆ. 20 ಇನ್ನೊಂದು ಟ್ರಿಗ್ನೋಮೆಟ್ರಿ ಮೇಲೆ ಸಾಧಿಸಿ ಅಂತ ಇದೆ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಸೊ ಲೆಕ್ಕ ಇದೆ. ಸೊ ಇದ್ರದ್ದು ಆನ್ಸರ್ ಏನಾಗಿತ್ತು ಅಂದ್ರೆ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಪ್ರೂವ್ಗಳನ್ನು LHS ಮತ್ತು RHS ಅನ್ನು ಹಾಕಿ ಸಾಧಿಸಿದರೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 28. ABCD ವಜ್ರಾಕೃತಿಯಲ್ಲಿ A 2 4, C 8 12, BD 5 ಮಾನಗಳಾದರೆ ವಜ್ರಾಕೃತಿಯ ವಿಸ್ತೀರ್ಣಗಳನ್ನು ಕೇಳಿದ್ದಾರೆ. ಸೊ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ A = 1/2 × AC × BD ಬರ್ತದೆ. ಎಲ್ಲ ದತ್ತಾಂಶಗಳನ್ನು ಹಾಕಿ ಟೋಟಲ್ ಬರದೆ 25 ಚದರಮಾನಗಳು ಅಂತಕ್ಕಂಥದ್ದು ಉತ್ತರ ಬರಬೇಕು. ಸೊ ಇದು ಕೂಡ ಸ್ಟೆಪ್ಸ್ಗಳು ಈಸಿ ಇದಾವೆ. ಸ್ವಲ್ಪ ಒಂದ್ಸಲ ಕಣ್ಣಾಸ್ಕೊಡ್ರಿ.
29. ಸರಾಸರಿ ಕಂಡುಹಿಡಬೇಕು, ವರ್ಗಾಂತರ ಅದ, ಆವೃತ್ತಿ ಅದ, ವೆರಿ ಸಿಂಪಲ್ ಅದ. ಸೊ ಸಿ ಐ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ, ಎಕ್ಸ್ ಕಂಡುಹಿಡಬೇಕು, ಎಫ್ ಎಕ್ಸ್ ಕಂಡುಹಿಡಬೇಕು. ಆವಾಗ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ 28 30 ಭಾಗಿಸು 20 35.37 ಅನ್ನೋದೇ ಸರಾಸರಿ. ವೆರಿ ಈಸಿಯಾಗಿ ಬರೆದು 33 ಅಂಕಗಳನ್ನು ಗಳಿಸ್ಬೋದು. 30 ಅಲ್ಲ 3 ಅಂಕ. ಇನ್ನೊಂದು 6 ಪ್ರಶ್ನೆಯಲ್ಲಿ ಬಹುಲಕ ಕೇಳಿದ್ದಾರೆ. ಇದು ಕೂಡ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಸೊ ಬಹುಲಕ ಕಂಡುಹಿಡಬೇಕಾದ್ರೆ ನಾವು ಏನು ಮಾಡ್ಕೋಬೇಕಾಗ್ತದೆ, ಸಿ ಐ ಎಫ್ ಅದ, ಓಕೆನಾ. ಅದನ್ನು ಕೆಳಮಿತಿ ಮೇಲ್ಮಿತಿಗಳನ್ನು ಗುರುತಿಸ್ತೀರಿ. ಎಲ್ 60 ಎಚ್ 20 ಆಗಿರಲಿ. ಬಹುಲಕದ ಸೂತ್ರ ಎಲ್ ಇಸ್ ಈಕ್ವಲ್ ಟು F1 minus F0 is equal to 2F1 minus F0 is equal to F2 into H ಹಾಕಿರಿ. ಸೊ ಒಟ್ಟಾರೆ ಬಹುಲಕ ಎಷ್ಟು ಬರಬೇಕು ಅಂದ್ರೆ 65.625 ಅಂತಕ್ಕಂಥದ್ದು ಬಹುಲಕ ಬರಬೇಕು. ಇದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಪ್ರಾಬ್ಲಮ್. ಮುಂದಿನ ಪ್ರಶ್ನೆ, ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಒಂದು ಬಿಂದು. ಹಾಗಾದರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತಲೇ ಸಾಧಿಸ್ರಿ. ಸೊ ಅವಾಗೆಲ್ಲ ಬರ್ಕೋತೀರಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಯಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಸಿ ಸಾಮಾನ್ಯ ಕೋನ, ಆಮೇಲೆ ನಿರ್ಧಾರಕ ಗುಣಗಳನ್ನು ಹಾಕಿದಾಗ ಸೊ ನಮಗೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತಕ್ಕದ್ದು ಬರಬೇಕು. ಇದನ್ನು ನೀವು ಪ್ರೂವ್ ಮಾಡಬೇಕು. ಇನ್ನು ಮುಂದೆ ವೃತ್ತದ ಮೇಲಿನ ಪ್ರಮೇಯ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ. ಸೊ ಇದನ್ನು ಕಲ್ಕೊಂಡೋಗಿ ಚೆನ್ನಾಗಿ ಇದನ್ನು ದತ್ತ ಸಾಧನೀಯ ಸಾಧನೆಗಳನ್ನು ನೋಡ್ಕೊಂಡು ಹೋದರೆ ಸೊ ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ. ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ಪ್ರಮೇಯ ಅಂದರೆ ಇದೇ ಆಗಿದೆ. 32. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ 400 ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮಗನ ವಯಸ್ಸು ಎಕ್ಸ್, ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 30 ವರ್ಷ, 5 ವರ್ಷಗಳ ನಂತರ ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 35 ಈಕ್ವಲ್ ಟು 400. ಸೊ ಅವಾಗ ಇಲ್ಲಿ ಹಾಕಿದರೆ ನಮಗೆ ಏನಾಗ್ತದಪ್ಪ ಅಂದ್ರೆ ಮಗನ ವಯಸ್ಸು 5 ವರ್ಷಗಳು ಬರಬೇಕು, ತಂದೆಯ ವಯಸ್ಸು 35 ವರ್ಷಗಳಂತ ಬರಬೇಕು. ನೀಟಾಗಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿರಿ. ಮುಂದೆ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಅದನ್ನು ಬರ್ಕೊಂಡಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಮೊದಲ ಸಂಖ್ಯೆ ಎಕ್ಸ್, ಎರಡನೇ ಸಂಖ್ಯೆ ಎಕ್ಸ್ ಮೈನಸ್ 3 ಅಂತ ತಗೋಬೇಕು. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 29 ಹಾಕಿದಾಗ ಆ ಎರಡು ಸಂಖ್ಯೆಗಳು ನಮಗೆ ಯಾವ್ದು ಬರ್ತದಪ್ಪ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5, ಎಕ್ಸ್ ಇಸ್ ಈಕ್ವಲ್ ಟು -2 ಅಂತಕ್ಕಂಥದ್ದು ಬರಬೇಕು. ಸೊ ಅಥವಾ 5 ಮತ್ತು 2 ಅಥವಾ -2 ಮತ್ತು -5 ಎರಡನ್ನೂ ಕೂಡ ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. 33. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ತ್ರಿಜ್ಯಾಂತರ ಖಂಡ ಎ ಒ ಬಿ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1:5 ಆಗಿದೆ. ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಎ ಬಿ ಕಂಸದ ಉದ್ದಗಳನ್ನು ಕೇಳಿದ್ರು. ಸೊ ಇದನ್ನು ವೆರಿ ಸಿಂಪಲ್ ಆಗಿ ನೀವು ಬಿಡಿಸ್ಬೋದು. ತ್ರಿಜ್ಯಾಂತರ ಖಂಡ ಎ ಒ ಬಿಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/5. ಸೊ ಆವಾಗ ನೀವು ಇದು ಸೂತ್ರಗಳನ್ನು ಹಾಕ್ತೀರಿ. ಹಾಕಿದಾಗ ಎಷ್ಟು ಬರಬೇಕು ಅಂದ್ರೆ ಮೊದಲಿಗೆ 72 ಡಿಗ್ರಿ ಅದ, ಅದನ್ನು ಕಂಸದ ಉದ್ದದ ಸೂತ್ರದಲ್ಲಿ ಹಾಕಿದಾಗ 8.8 cm ಅಂತಕ್ಕಂಥದ್ದು ಉತ್ತರ ನಿಮ್ದು ಏನಾಗಬೇಕು ಬರಬೇಕು. 4 ಮಾರ್ಕ್ಸ್ ಕ್ವಶನ್. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಗ್ರಾಫ್ಗಳನ್ನು ಡ್ರಾ ಮಾಡಬೇಕು. x ಪ್ಲಸ್ 2y ಇಸ್ ಈಕ್ವಲ್ ಟು 8, x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂತ ಇದೆ. ಸೊ ವೆರಿ ಸಿಂಪಲ್. ಅದರ ಬಿಂದುಗಳು ಈ ಥರ ಬರಬೇಕಾಗಿತ್ತು. ಸೊ ಈ ಬಂದಿರ್ತಕ್ಕಂಥದ್ದನ್ನು ನಿಮ್ಮ ಗ್ರಾಫ್ ಈ ತರನಾಗಿ ಡ್ರಾವನ್ನು ಮಾಡಬೇಕಿತ್ತು. ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿದ್ದಾರೆ. ಸೊ ನೋಡ್ಕೊಡ್ರಿ. ಉದ್ದಗಳನ್ನು, ಕಂಬಗಳ ಎತ್ತರ ಮತ್ತು ತಂತಿಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಚಿತ್ರಗಳನ್ನ ನೋಡ್ಕೊಡ್ರಿ. ಸೊ ಅದನ್ನು ಈ ತರನಾಗಿರ್ತಕ್ಕಂಥ ಸೂತ್ರ ಹಾಕಬೇಕಾಗಿತ್ತು. ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ ಇತ್ತು. ಸೊ ಏನಾಗ್ತದಪ್ಪ ಅಂತಂದ್ರೆ ಸೊ ಫಸ್ಟ್ ಎಕ್ಸ್ 25 ಎಂ ಬರಬೇಕು, ಒ ಎ 50 ಮೀಟರ್ ಬರಬೇಕು, ಒ ಸಿ 50√3 ಅಂತಕ್ಕಂಥದ್ದನ್ನು ಬರಬೇಕು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ನಿಮಗೆ ಟ್ರಿಗ್ನೋಮೆಟ್ರಿ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. 36 ಪ್ರಮೇಯ ಅದ. ಸೊ ಇದು ಕೂಡ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮ ಮತ್ತು ಆ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರ್ತವೆ ಅಂತ ಸಾಧಿಸಿ ಅಂತ ಕೇಳಿದರು. ಸೊ ಅಗದಿ ಈಸಿಯಾಗಿ ನೀವು ಏನು ಮಾಡ್ಬೋದು, ಅದನ್ನು ದತ್ತ, ಸಾಧನೀಯ, ಸಾಧನೆ ಮತ್ತು ಇಷ್ಟು ಮಾಡಿದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಇಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗದ. ಆಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಇದೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ಸಿಂಪಲ್ ಆಗಿ ಬರ್ಕೊಂಡು ಲೆಕ್ಕಗಳನ್ನು ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು. ಇನ್ನು 37ನೇ ಪ್ರಶ್ನೆಗೆ ಬರೋಣ. ಸೊ ಇಲ್ಲೇನಿದೆಪ್ಪ ಅಂತಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ರು. ಅರ್ಧಗೋಳದ 38,808 cm3 ಘನಫಲದ ಗೋಳದ 2 ಅರ್ಧಗೋಳನ್ನಾಗಿ ಕತ್ತರಿಸಿದ್ದಾರೆ. ಅದನ್ನು ಸಿಂಪಲ್ ಆಗಿ ತಗೊಳ್ರಿ. 4/3 ಕ್ಯೂ ಆರ್ ಕ್ಯೂಬ್ ಅದ. 38,808 ಬೆಲೆಗಳನ್ನು ತುಂಬ್ರಿ. ಸೊ ಅರ್ಧಗೋಳದ ವಿಸ್ತೀರ್ಣ 3πr² ಬರ್ತದೆ. ಮತ್ತೆ ಅದನ್ನು 21 ಸೆಂಟಿಮೀಟರ್ ಆರ್ ಬರ್ತದೆ. ಮೊದಲು ಕಂಡುಹಿಡಬೇಕು. ಆರ್ ಕಂಡುಹಿಡಿದಾಗ ಅರ್ಧಗೋಳದ ವಿಸ್ತೀರ್ಣ 3πr² ಅಲ್ಲಿ ಹಾಕಬೇಕು. ಅವಾಗ ಹಾಕಿದಾಗ ನಮಗೆ 4158 cm² ಅಂತಕ್ಕಂಥದ್ದು ಉತ್ತರ ಏನಾಗಬೇಕು ಅಂದರೆ ಸಿಗಬೇಕು.
ಇನ್ನೊಂದು ಪ್ರಶ್ನೆ ಕೇಳಿದರು, 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವಿರುವ ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಮತ್ತು ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದ್ದಾರೆ. ಆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಆವಾಗ ಇದನ್ನು ಸಮಾಂತರ ಶ್ರೇಣಿಯಲ್ಲಿ ಬರ್ತದೆ. ಮೊದಲು ಶ್ರೇಣಿಗಳನ್ನು ಹಾಕೋಬೇಕು. Sn = 5n - n², S1 S2 S3 S4 ಕಂಡುಹಿಡಿದಾಗ ನಮಗೆ ಎಷ್ಟು ಆಗ್ತದೆ ಅಂದರೆ 4 2 0 -2 ಸಿಗ್ತದೆ. ಆವಾಗ ಸೂತ್ರ ಹಾಕಬೇಕು. A21 = 4 + 21 - 1 - 2 ಹಾಕಬೇಕು. ಆವಾಗ ನಮಗೆ S21 ಎಷ್ಟು ಬರ್ತದಪ್ಪ ಅಂದ್ರೆ -336 ಸಿಗ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇದು 5 ಮಾರ್ಕ್ಸ್ನ ಲೆಕ್ಕ ಇತ್ತು. ಸೊ ಇದು ಅವರು ಬಿಡಿಸಿಲ್ಲ. ಸೊ ಅವ್ರು ಬಿಡಿಸಿದ್ದೆ ಈ ಸಮಾಂತರ ಶ್ರೇಣಿಯದ ಲೆಕ್ಕ ಬಿಡಿಸಿದ್ರು. n ಪದಗಳವರೆಗಿನ 5n - n² ಸಮಾಂತರ ಶ್ರೇಣಿಯಲ್ಲಿ ಬರೆಯಿರಿ. ಶ್ರೇಣಿಯ 21ನೇ ಪದವನ್ನು ಕೇಳಿದ್ರು.